ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಬ್ರೈಡಲ್ ಡಿಸೈನ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಬಿಗಿನರ್ಸು ಈ ಡಿಸೈನ ಮಾಡ್ಕೊಳ್ತೀನಿ ಅಂದರೆ ಒಂದು ಸ್ವಲ್ಪ ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿ ವಿಡಿಯೋನ ನೋಡಿಕೊಂಡು ಈ ಡಿಸೈನ ಟ್ರೈ ಮಾಡಿ. ನಾನು ಇವತ್ತಿನ ಬ್ರೈಡಲ್ ಡಿಸೈನ ಮಾಡೋದಕ್ಕೆ ಈ ರೀತಿಯಾಗಿ ಡೋನೆಟ್ಸ್ ಬೀಡನ್ನ ತಗೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಮೀಡಿಯಮ್ ಸೈಜು ಡೋನೆಟ್ಸ್ ಬೀಡನ್ನ ತಗೊಂಡಿದ್ದೀನಿ. ನಿಮಗೆ ಡೋನೆಟ್ಸ್ ಬೀಡ್ ಸಿಗಲಿಲ್ಲ ಅಂದರೆ ನಾರ್ಮಲ್ ರಿಂಗ್ ಬೀಡನ್ನು ಸಹ ನೀವು ಬಳಸ್ಕೊಂಡು ಈ ಡಿಸೈನ್ನ ಮಾಡ್ಕೋಬೋದು. ಹಾಗೆ ಈ ರೀತಿಯಾಗಿ ಸ್ಟೋನ್ ಲೇಸ್ನ ತಗೊಂಡಿದ್ದೀನಿ. ನೋಡಿ, ನಿಮಗೆ ಶಾಪ್ಗಳಲ್ಲಿ ಸಿಗುತ್ತೆ. ನೋಡಿ, ಈ ರೀತಿಯಾಗಿ ಸ್ಟೋನ್ ಲೇಸ್ನ ತಗೊಂಡಿದ್ದೀನಿ. ಈ ಸ್ಟೋನ್ ಲೇಸ್ನ ನಾನು 4x4 ಕಟ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ 4x4 ಕಟ್ ಮಾಡ್ಕೋಬೇಕು ಮೊದಲಿಗೆ. ನೋಡಿ, ಈ ಸೈಡ್ 4, ಈ ಸೈಡ್ 4, ಈ ಸೈಡ್ 4, ಈ ಸೈಡ್ 4, 4 ಸೈಡು 4 ಬರೋ ಥರ ನೀವು ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ 4x4 ಕಟ್ ಮಾಡ್ಕೊಳ್ಳಿ. ನೋಡ್ತಿದ್ದೀರಲ್ಲ, ನಾನು 4x4 ಕಟ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಇದೇ ರೀತಿಯಾಗಿ 4x4 ಸ್ಟೋನ್ ಲೇಸ್ನ ಕಟ್ ಮಾಡ್ಕೊಳ್ಳಿ. ಹಾಗೆ ಇವಾಗ ಡಿಸೈನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ನಾನಿಲ್ಲಿ ಡಿಸೈನ್ನ ಮಾಡೋದಕ್ಕೆ 6 ಎಳೆ ದಾರನ ತಗೊಂಡಿದ್ದೀನಿ. ಹಾಗೆ ನೀಡಲ್ ಬಂದು 10 0.75 mm ತಗೊಂಡಿದ್ದೀನಿ. ನನ್ನ ವಿಡಿಯೋನ ಯಾರು ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ನಾನಿಲ್ಲಿ ಡೋನೆಟ್ಸ್ ಬೀಡನ್ನ ಮಿಡಲಿಂದ ಈ ರೀತಿಯಾಗಿ ದಾರನ ಎಳ್ಕೊಂಡು ಮೊದಲಿಗೆ 2 ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ 2 ನಾಟ್ನ ಹಾಕಿ ಆದಮೇಲೆ 2 ನಾಟ್ನ ಕೆಳಗಡೆ, ನೋಡಿ 2 ನಾಟ್ನ ಕೆಳಗಡೆ ಈ ರೀತಿಯಾಗಿ ನಿಡಲ್ನ ಹಾಕಿ ದಾರನ ತಂದು 1 2 ಚೈನ್ನ ಹಾಕ್ಕೊಳ್ಳಿ. 2 ಚೈನ್ನ ಹಾಕಿ ಆದಮೇಲೆ ನಿಡಲ್ ಮೇಲೆ ದಾರನ ಸುತ್ತಕೊಂಡು ಡೋನೆಟ್ಸ್ ಬೀಡನ್ನ ಮೇಲ್ಭಾಗದಿಂದ, ನೋಡಿ ಮೇಲ್ಭಾಗದಿಂದ ನಿಡಲ್ನ ಹಾಕಿ ದಾರನ ತಂದು 2 ದಾರನ 1 ಮಾಡ್ಕೊಳ್ಳಿ ಮತ್ತು 2 ದಾರನ 1 ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಡೋನೆಟ್ಸ್ ಬೀಡಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಡಬಲ್ ಕ್ರೋಶೆ ಕಂಬನ ಮಾಡುವಾಗ ಈ ಎಕ್ಸ್ಟ್ರಾ ದಾರ ಏನಿರುತ್ತೋ ಅದನ್ನು ಡಬಲ್ ಕ್ರೋಶೆ ಕಂಬದೊಳಗಡೆ ಸೇರಿಸ್ಕೋಬೇಕು. ನೋಡಿ, ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಳ್ಳಿ. ದಾರನ ಸುತ್ತಕೊಂಡು ಡೋನೆಟ್ಸ್ ಬೀಡನ್ನ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ತಂದು 2 ದಾರನ 1 ಮಾಡ್ಕೊಳ್ಳಿ ಮತ್ತು 2 ದಾರನ 1 ಮಾಡ್ಕೊಳ್ಳಿ. ನೋಡಿ, ಮತ್ತೆ ನೀಡಲ್ ಮೇಲೆ ದಾರನ ತಗೊಳ್ಳಿ. ದಾರನ ತಗೊಂಡು ಡೋನೆಟ್ಸ್ ಬೀಡನ್ನ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೀಡಲ್ ಮೇಲೆ ದಾರನ ತಗೊಳ್ಳಿ, ಒಂದು ಸಲ ದಾರನ ಸುತ್ತಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ 2 ಚೈನ್ನ ಏನು ಹಾಕ್ಕೊಂಡಿದ್ದೀನೋ ಅದನ್ನು ಬಿಟ್ಟು ಒಟ್ಟು 9 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 9 ಡಬಲ್ ಕ್ರೋಶೆ ಕಂಬ ಆಗಿದೆ. 9 ಡಬಲ್ ಕ್ರೋಶೆ ಕಂಬ ಆದಮೇಲೆ ಈ ಎಕ್ಸ್ಟ್ರಾ ದಾರ ಏನಿದೆಯೋ ಅದನ್ನು ಕೂಡ ಈ ರೀತಿಯಾಗಿ ಕಟ್ ಮಾಡಿಬಿಡಿ. ನೋಡಿ, ಕಟ್ ಮಾಡಿ ಆದಮೇಲೆ ಇವಾಗ ಇದನ್ನು ನಾನು ಸೀರೆಗೆ ಲಾಕ್ ಮಾಡ್ಕೊಳ್ತೀನಿ. ಯಾವ ರೀತಿ ಅಂತಲೂ ಕೂಡ ತೋರಿಸ್ತೀನಿ. ನೋಡಿ, ಸೀರೆ ನೋಡಿ, ನಾನಿಲ್ಲಿ ಎಕ್ಸ್ಟ್ರಾ ಕ್ಲಾತ್ನ ಮೇಲೆ ಹಾಕ್ಕೊಳ್ತಾ ಇರೋದು. ನೀವು ಸೀರೆ ಮೇಲೆ ಹಾಕಿದರೆ ಸೀರೆಯಲ್ಲಿ ನೋಡಿ ಒಂದು 4 ಚೈನು, 4ರಿಂದ 5 ಚೈನ್ ಗ್ಯಾಪ್ನ ಬಿಟ್ಟು ಅಥವಾ 1/2 ಇಂಚ್ ಗ್ಯಾಪ್ನ ಬಿಟ್ಟು ನೀವು ಈ ರೀತಿಯಾಗಿ ಸೀರೆಯ ಮೇಲ್ಭಾಗದಿಂದ ನೀಡಲ್ನ ಹಾಕ್ಕೋಬೇಕು. ನೋಡಿ, ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನೀಡಲ್ ಮೇಲೆ 2 ದಾರ ಇರುತ್ತಲ್ಲ ಆ 2 ದಾರನ ಈ ರೀತಿ 1 ಮಾಡಿಕೊಂಡ್ರೆ ನಿಮಗೆ ಡೋನೆಟ್ಸ್ ಬೀಡು ಲಾಕ್ ಆಗುತ್ತೆ. ನೋಡಿ, ಒಂದು 5 ಚೈನು, ನೋಡಿ ಇಷ್ಟು ಗ್ಯಾಪ್ನ ಬಿಡಿ. ಸ್ಟಾರ್ಟಿಂಗ್ ಸೀರೆಯಿಂದ ಇಷ್ಟು ಗ್ಯಾಪ್ನ ಬಿಟ್ಟು ನೀವು ಲಾಕ್ನ ಮಾಡ್ಕೊಳ್ಳಿ.
ಲಾಕ್ನ ಮಾಡಿ ಆದಮೇಲೆ ಇವಾಗ ಮತ್ತೆ ಡೋನೆಟ್ಸ್ ಬೀಡನ್ನ ನಾನು ಈ ರೀತಿ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಇರುತ್ತಲ್ಲ, ಈ ರೀತಿ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಡೋನೆಟ್ಸ್ ಬೀಡನ್ನ ಗ್ಯಾಪಿಗೆ ಮತ್ತೆ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ಳಿ, ದಾರನ ಸುತ್ತಕೊಂಡು ಡೋನೆಟ್ಸ್ ಬೀಡನ್ನ ಗ್ಯಾಪಿಗೆ ಮತ್ತೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನಾನಿಲ್ಲಿ 9 ಡಬಲ್ ಕ್ರೋಶೆ ಕಂಬ ಆದಮೇಲೆ ಸೀರೆಗೆ ಲಾಕ್ನ ಮಾಡ್ಕೊಂಡಿದ್ದೀನಿ. ಸೀರೆಗೆ ಲಾಕ್ ಮಾಡಿ ಆದಮೇಲೂ ಕೌಂಟ್ನ ಮಾಡ್ಕೊಳ್ಳಿ. ನೋಡಿ ಲಾಕ್ನ ಮಾಡಿ ಆದಮೇಲೆ ಕೌಂಟ್ನ ಮಾಡಿಕೊಂಡು ಮತ್ತೆ 9 ಡಬಲ್ ಕ್ರೋಶೆ ಕಂಬನೇ ಮಾಡ್ಕೋಬೇಕು. ನೋಡಿ 9 ಡಬಲ್ ಕ್ರೋಶೆ ಕಂಬ ಆಗಿದೆ. ನೋಡಿ 9 ಡಬಲ್ ಕ್ರೋಶೆ ಕಂಬ ಆದಮೇಲೆ ಒಂದು ಚೈನ್ನ ಹಾಕ್ಕೊಳ್ಳಿ. ಒಂದು ಚೈನ್ನ ಹಾಕಿ ಆದಮೇಲೆ ಸ್ಟೋನ್ ಲೇಸ್ನ ನಾನಿವಾಗ ಅಟ್ಯಾಚ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಂಡಿರ್ತೀವಲ್ಲ 4x4 ಈ ಸ್ಟೋನ್ ಲೇಸ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ನೋಡ್ಕೊಳ್ಳಿ. ಇಲ್ಲಿ ಸ್ಟೋನ್ ಮಿಡಲಲ್ಲಿ ನೋಡಿ ಈ ರೀತಿಯಾಗಿ ಗ್ಯಾಪ್ಗಳಿರುತ್ತಲ್ಲ, ಆ ಗ್ಯಾಪಿಗೆ ಡಿಸೈನ್ನ ಮಾಡ್ಕೋಬೇಕು. ನೋಡಿ ಇವಾಗ ನಾನು ಬ್ಯಾಕ್ ಸೈಡ್ ತಿರುಗಿಸ್ಕೊಳ್ತಾ ಇದ್ದೀನಿ. ನೋಡಿ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಮೊದಲಿಗೆ ಬ್ಯಾಲೆನ್ಸ್ ಮಾಡಿಕೊಂಡು ಒಂದು ಕಾರ್ನರ್ ಸೈಡು, ನೋಡಿ ಇದು ಕಾರ್ನರ್ ಸೈಡ್ನ ಕೆಳಗಡೆ ನೋಡಿ ಇಲ್ಲಿ ಇದು ಸ್ಟೋನು, ಇಲ್ಲಿ ಮಿಡಲಲ್ಲಿ ಗ್ಯಾಪ್ ಇರುತ್ತೆ, ನೀಟಾಗಿ ನಿಮಗೆ ಗೊತ್ತಾಗುತ್ತೆ. ನೋಡಿ ಈ ರೀತಿಯಾಗಿ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಒಂದು ಲಾಕ್ನ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಲಾಕ್ನ ಮಾಡ್ಕೊಳ್ಳಿ. ತುಂಬ ಟೈಟಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಕಟ್ಟಾಗಿಬಿಡುತ್ತೆ. ಸ್ವಲ್ಪ ಲೂಸಾಗಿಯೇ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ಒಂದು ಚೈನ್ನ ಹಾಕ್ಕೊಳ್ಳಿ. ನೋಡಿ ಒಂದು ಚೈನ್ನ ಹಾಕಿ ಆದಮೇಲೆ ಮತ್ತೆ ನೆಕ್ಸ್ಟ್ ಗ್ಯಾಪಿಗೆ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಅಥವಾ ಲಾಕ್. ನೋಡಿ ಲಾಕ್ನ ಮಾಡಿ ಆದಮೇಲೆ ಮತ್ತೆ ಒಂದು ಚೈನ್ನ ಹಾಕಿಬಿಟ್ಟು ಮತ್ತೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ 4x4 ಕಟ್ ಮಾಡಿರ್ತೀವಲ್ಲ ಅಲ್ಲಿ 3 ಹೋಲ್ ಇರುತ್ತೆ. ನೋಡಿ 3x3 ಹೋಲ್ಗಳಿರುತ್ತೆ. ಆ 3 ಹೋಲಲ್ಲೂ ನಾನು ಒಂದು ಚೈನ್ ಒಂದು ಲಾಕ್ನ ಮಾಡ್ಕೊಂಡಿದ್ದೀನಿ. ನೋಡಿ 3 ಸಲ ಆದಮೇಲೆ ಮತ್ತೆ ಇವಾಗ ಒಂದು ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚೈನ್ನ ಹಾಕಿ ಆದಮೇಲೆ ಇವಾಗ ನಾನು ಇದನ್ನು ಸೀರೆಗೆ ಅಟ್ಯಾಚ್ ಮಾಡ್ಕೊಳ್ತೀನಿ. ನೋಡಿ ಅಟ್ಯಾಚ್ ಮಾಡುವಾಗ ನಿಮಗೆ ಸೀದಾ ಸೈಡು ಬರುತ್ತೆ, ಹಾಗಾಗಿ ಉಲ್ಟಾ ಸೈಡ್ನ ತಿರುಗಿಸ್ಕೊಂಡು ನೀವು ಸಿಂಗಲ್ ಕ್ರೋಶೆ ಒಂದು ಚೈನು ಈ ರೀತಿ ಮಾಡ್ಕೋಬೇಕಾಗುತ್ತೆ. ನೋಡ್ಕೊಳ್ಳಿ ನೀಟಾಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿಯಾಗಿ ಬ್ಯಾಲೆನ್ಸ್ ನೋಡ್ಕೊಳ್ಳಿ. ಇದಕ್ಕೂ ಈ ಲಾಕ್ ಮಾಡೋದಕ್ಕೂ ನೀಟಾಗಿ ಗ್ಯಾಪ್ ಬರಬೇಕು, ಇದು ಮೇಯ್ನು. ನೀವು ನೀಟಾಗಿ ಲಾಕ್ ಮಾಡಲಿಲ್ಲ ಅಂದರೆ ನಿಮಗೆ ಡಿಸೈನು ಚೆನ್ನಾಗಿ ಬರಲ್ಲ, ಸೀರೆನೂ ಎಳ್ತಾ ಆಗುತ್ತೆ. ನೋಡಿ ಸೀರೆಯ ಮೇಲ್ಭಾಗದಿಂದ ದಾರನ ಎಳ್ಕೊಂಡು ಈ ರೀತಿಯಾಗಿ ಲಾಕ್ನ ಮಾಡ್ಕೊಂಡಿದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಇವಾಗ ಮತ್ತೆ ಒಂದು ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚೈನ್ನ ಹಾಕಿಬಿಟ್ಟು ಮತ್ತೆ ಉಲ್ಟಾ ಸೈಡು ನೋಡ್ಕೊಳ್ಳಿ. ಇವಾಗ ಇದು 3ನೇ ಲಾಕ್ ಮಾಡಿದ್ದೀವಲ್ಲ ಸೇಮ್ ಗ್ಯಾಪಿಗೆ, ನೋಡಿ ಸೇಮ್ ಗ್ಯಾಪಿಗೆ ಒಂದು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಒಂದು ಚೈನ್ ಮತ್ತು ನೆಕ್ಸ್ಟ್ ಹೋಲ್ ಗ್ಯಾಪಿಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಒಂದು ಚೈನ್ನ ಹಾಕ್ಕೊಳ್ಳಿ, ಒಂದು ಚೈನ್ನ ಹಾಕಿ ಆದಮೇಲೆ ನೆಕ್ಸ್ಟ್ ಹೋಲ್ ಗ್ಯಾಪಿಗೆ ಲಾಕ್ನ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಒಂದು ಚೈನ್ ಲಾಕ್. ನೋಡಿ ಮತ್ತೆ 3 ಸಲ ಲಾಕ್ನ ಮಾಡ್ಕೊಂಡಿದ್ದೀನಿ. 3 ಸಲ ಲಾಕ್ ಆದಮೇಲೆ ಇವಾಗ ಮತ್ತೆ ಒಂದು ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚೈನ್ನ ಹಾಕಿ ಆದಮೇಲೆ ನೀವು ಡಿಸೈನ್ನ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಬರುತ್ತೆ. ಡೋನೆಟ್ ಬೀಡು ಹಾಗೆ ಸ್ಟೋನ್ ಲೇಸು ಈ ರೀತಿಯಾಗಿ ನೀವು ಡಿಸೈನ್ನ ಮಾಡ್ಕೋಬೇಕಾಗುತ್ತೆ. ಇವಾಗ ಮತ್ತೆ ನಾನು ಡೋನೆಟ್ಸ್ ಬೀಡಿಗೆ ನೋಡಿ ನಿಡಲ್ ಮೇಲೆ ದಾರನ ಸುತ್ಕೊಳ್ಳಿ. ದಾರನ ಒಂದು ಸಲ ಸುತ್ಕೊಂಡಾದಮೇಲೆ ಡೋನೆಟ್ಸ್ ಬೀಡ್ನ ಗ್ಯಾಪಿಗೆ 9
ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನಾನು ನಿಧಾನಕ್ಕೇ ಹೇಳ್ಕೊಡ್ತಾ ಇದ್ದೀನಿ, ನೀವು ಅಬ್ಸರ್ವ್ ಮಾಡ್ಕೊಂಡು ನೋಡ್ಕೊಳ್ಳಿ ನಾನು ಯಾವ ರೀತಿಯಾಗಿ ಈ ಡೋನೆಟ್ಸ್ ಬೀಡ್ ಹಾಗೆ ಸ್ಟೋನ್ ಲೇಸ್ನ ಟರ್ನ್ ಮಾಡ್ಕೊಳ್ತೀನಿ, ಹಾಗೆ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನೀವು ನೋಡಿಕೊಂಡ್ರೆ ಈ ಡಿಸೈನ್ನ ನೀವು ಪರ್ಫೆಕ್ಟಾಗಿ ಹಾಕ್ಬೋದು. ನೋಡಿ ಈ ರೀತಿಯಾಗಿ ನಿಡಲ್ ಮೇಲೆ ಒಂದು ಸಲ ದಾರನ್ನು ಸುತ್ತಕೊಂಡು ನಾನು ಡೋನೆಟ್ಸ್ ಬೀಡಿಗೆ 9 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ ಡೋನೆಟ್ಸ್ ಬೀಡಿಗೆ ಮಾತ್ರ 2 ಚೈನ್ನ ಹಾಕ್ಕೊಂಡಿರೋದು, ಆಮೇಲಿಂದ ಡೈರೆಕ್ಟಾಗಿ ಸೀರೆಗೆ ಅಟ್ಯಾಚ್ ಮಾಡ್ತಾ ಹೋಗ್ತೀವಲ್ಲ, ಹಾಗಾಗಿ ಕೌಂಟ್ನ ಮಾಡ್ಕೊಳ್ಳಿ. ಕೌಂಟ್ನ ಮಾಡಿಕೊಂಡು 9 ಡಬಲ್ ಕ್ರೋಶೆ ಕಂಬನೇ ಮಾಡ್ಕೊಳ್ಳಿ, ಕಡಿಮೆ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ ನಾನಿಲ್ಲಿ 9 ಡಬಲ್ ಕ್ರೋಶೆ ಕಂಬ ಆಗಿದೆ. 9 ಡಬಲ್ ಕ್ರೋಶೆ ಕಂಬ ಆದಮೇಲೆ ಸೀರೆ ಮೇಲೆ ನೋಡ್ಕೊಳ್ಳಿ, ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಈ ರೀತಿಯಾಗಿ ಸ್ಟ್ರೈಟಾಗಿ ನೋಡ್ಕೊಳ್ಳಿ. ಟೈಮ್ ಆದರೂ ಪರವಾಗಿಲ್ಲ, ನೀವು ಈ ಸ್ಟೆಪ್ನ ನೀಟಾಗಿ ಮಾಡ್ಕೋಬೇಕು. ನೋಡಿ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ ಇವಾಗ ಮತ್ತೆ ಡೋನೆಟ್ಸ್ ಬೀಡಿಗೆ 9 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ನೋಡಿ 1 2 3 4 5 6 7 8 9 ನೋಡಿ 9 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. 9 ಡಬಲ್ ಕ್ರೋಶೆ ಕಂಬ ಆದಮೇಲೆ ಒಂದು ಚೈನ್ನ ಹಾಕ್ಕೊಳ್ಳಿ. ಒಂದು ಚೈನ್ನ ಹಾಕಿ ಆದಮೇಲೆ ನೀವು ಈ ಸ್ಟೋನ್ ಲೇಸ್ನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಒಂದು ಚೈನ್ನ ಹಾಕಿ ಆದಮೇಲೆ ಕಾರ್ನರ್ ಸೈಡು ನೋಡ್ಕೊಳ್ಳಿ, ಕಾರ್ನರ್ ಸೈಡು ನಿಡಲ್ನ ಹಾಕಿ ದಾರನ ತಂದು ಮೊದಲಿಗೆ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ಒಂದು ಚೈನ್ನ ಹಾಕ್ಕೋಬೇಕು. ನೋಡಿ ಒಂದು ಚೈನ್ನ ಹಾಕ್ಕೊಳ್ಳಿ. ಒಂದು ಚೈನ್ನ ಹಾಕಿ ಆದಮೇಲೆ ನೆಕ್ಸ್ಟ್ ಗ್ಯಾಪಿಗೆ ನಿಮಗೆ ನೀಟಾಗಿ ಹೋಲ್ಗಳು ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ಸಿಂಗಲ್ ಕ್ರೋಶೆ ಹಾಗೆ ಒಂದು ಲಾಕ್ನ ಮಾಡ್ಕೋಬೇಕು. ನೋಡಿ ನಾನಿಲ್ಲಿ ಒಟ್ಟು 3 ಲಾಕ್ನ ಮಾಡ್ಕೊಂಡಿದ್ದೀನಿ. 3 ಹೋಲ್ ಗ್ಯಾಪ್ ಕಾಣಿಸುತ್ತೆ ನೋಡಿ, 3x3 ಹೋಲ್ ಗ್ಯಾಪ್ಗಳು ಕಾಣಿಸುತ್ತಲ್ಲ, ಈ ಕಡೆ ಸೈಡು 3 ಹೋಲ್ ಗ್ಯಾಪಿಗೆ 3 ಲಾಕ್ನ ಮಾಡ್ಕೋಬೇಕು. ನೋಡಿ ಲಾಕ್ನ ಮಾಡಿ ಆದಮೇಲೆ ಒಂದು ಚೈನ್ನ ಹಾಕಿಬಿಟ್ಟು ಇವಾಗ ಸೀರೆ ಮೇಲೆ ಮಾತ್ರ ನೀಟಾಗಿ ನೋಡ್ಕೊಳ್ಳಿ, ನೀಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ಒಂದು ಚೈನ್ನ ಹಾಕಿಬಿಟ್ಟು ಸೇಮ್ ಗ್ಯಾಪಿಗೆ ನೋಡಿ ಈ ಸೈಡ್ ಇವಾಗ 3 ಹೋಲ್ ಇರುತ್ತಲ್ಲ, ಆ 3 ಹೋಲಿಗೂ ಸಿಂಗಲ್ ಕ್ರೋಶೆ ಒಂದು ಚೈನ್ ಮತ್ತು ಒಂದು ಸಿಂಗಲ್ ಕ್ರೋಶೆ, ಒಂದು ಚೈನ್ ಮತ್ತು ಒಂದು ಸಿಂಗಲ್ ಕ್ರೋಶೆ, ಒಂದು ಚೈನ್, ಈ ರೀತಿಯಾಗಿ ಮಾಡ್ಕೋಬೇಕು. ನೋಡಿ ಒಂದು ಚೈನ್ ಹಾಕಿ ಆದಮೇಲೆ ಇವಾಗ ಮತ್ತೆ ನಾನು ಡೋನೆಟ್ಸ್ ಬೀಡನ್ನ ಸೇರಿಸ್ಕೊಳ್ತೀನಿ. ನೀವು ಅಷ್ಟೇ ಕಂಟಿನ್ಯೂ ಡೋನೆಟ್ಸ್ ಬೀಡನ್ನ ನಾನು ಯಾವ ರೀತಿ ಸೇರಿಸ್ಕೊಂಡೋ ಹಾಗೆ ಸ್ಟೋನ್ ಲೇಸ್ನ ಯಾವ ರೀತಿ ಸೇರಿಸ್ಕೊಳ್ತಾ ಇದ್ದೀನೋ ಅದೇ ರೀತಿಯಾಗಿ ನೋಡಿಕೊಂಡು ನೀವು ಫುಲ್ ಸೀರೆಗೆ ಮೊದಲನೇ ಸ್ಟೆಪ್ನ ಮಾಡ್ಕೊಳ್ಳಿ. ನಾನು ಇಲ್ಲಿ ಮೊದಲನೇ ಸ್ಟೆಪ್ನ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಮೊದಲನೇ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಇದೇ ರೀತಿಯಾಗಿ ಫುಲ್ ಸೀರೆಗೆ ಮೊದಲನೇ ಸ್ಟೆಪ್ನ ಮಾಡ್ಕೊಳ್ಳಿ. ಹಾಗೆ ಕೊನೆಯಲ್ಲಿ 9 ಡಬಲ್ ಕ್ರೋಶೆ ಕಂಬ ಆದಮೇಲೆ 2 ಎಕ್ಸ್ಟ್ರಾ ಚೈನ್ನ ಹಾಕಿ ನಾನು ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಬರುತ್ತೆ ಮೊದಲನೇ ಸ್ಟೆಪ್ಪು. ಹಾಗೆ ನಾನಿವಾಗ ಮತ್ತೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದ 2ನೇ ಸ್ಟೆಪ್ನ ಮಾಡ್ಕೊಳ್ತೀನಿ. ನಾನಿಲ್ಲಿ 2ನೇ ಸ್ಟೆಪ್ನ ಮಾಡೋದಕ್ಕೆ ಬೇರೆ ಕಲರ್ ದಾರನ ತಗೊಂಡಿದ್ದೀನಿ. ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ
ರಿಂಗ್ ಬೀಡಿಗೆ 2 ಲಾಕ್ನ ಮಾಡಿಕೊಂಡು 2 ಚೈನ್ನ ಹಾಕ್ಕೊಂಡಿರ್ತೀವಲ್ಲ, ಆ 2 ಚೈನ್ನ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ತಂದು ಮೊದಲಿಗೆ ಒಂದ್ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು ಡೋನೆಟ್ಸ್ ಬೀಡನ್ನ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡ್ಕೊಳ್ಳಿ ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ ನಾನಿವಾಗ 2ನೇ ಸ್ಟೆಪ್ಪಲ್ಲೂ ಅಷ್ಟೇ ಡೋನೆಟ್ಸ್ ಬೀಡಿಗೆ ಡಬಲ್ ಕ್ರೋಶೆ ಕಂಬನೇ ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಳ್ಳಿ, ಒಂದ್ಸಲ ದಾರನ ಸುತ್ತಕೊಂಡು ಡೋನೆಟ್ಸ್ ಬೀಡನ್ನ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನೀಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಳ್ಳಿ, ದಾರನ ಸುತ್ತಕೊಂಡು ಡೋನೆಟ್ಸ್ ಬೀಡನ್ನ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ಯಾವ ರೀತಿಯಾಗಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನೋ ಅದೇ ರೀತಿಯಾಗಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ಮೊದಲಿಗೆ 9 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. 9 ಡಬಲ್ ಕ್ರೋಶೆ ಕಂಬ ಆದಮೇಲೆ 1 2 ನೋಡಿ 2 ಚೈನ್ನ ಹಾಕಿಬಿಟ್ಟು ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ಮತ್ತೆ 9 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಅಂದರೆ ಆ 2 ಚೈನ್ನ ಗ್ಯಾಪಿಗೆ ಕುಚ್ಚುಗಳನ್ನ ಕಟ್ಕೊಳ್ಳೋದಕ್ಕೆ ಅಂತೇಳ್ಬಿಟ್ಟು ನಾನು ಡೋನೆಟ್ಸ್ ಬೀಡನ್ನ ಮಿಡಲಲ್ಲಿ ಕುಚ್ಚು ಬರೋ ಥರ 2 ಚೈನ್ನ ಹಾಕ್ಕೊಂಡಿದ್ದೀನಿ. ಅಂದರೆ 9 ಡಬಲ್ ಕ್ರೋಶೆ ಕಂಬ ಆದಮೇಲೆ 2 ಚೈನ್ನ ಹಾಕ್ಕೊಳ್ಳಿ, 2 ಚೈನ್ನ ಹಾಕಿ ಆದಮೇಲೂ 9 ಡಬಲ್ ಕ್ರೋಶೆ ಕಂಬನೇ ಮಾಡ್ಕೊಳ್ಳಿ. ಕೌಂಟ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್, ಕಮ್ಮಿ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಡಿಸೈನ್ ಚೆನ್ನಾಗಿ ಬರಲ್ಲ. ನೋಡಿ ನಾನಿಲ್ಲಿ 2 ಚೈನ್ನ ಹಾಕ್ಕೊಂಡಿದ್ದೀನಲ್ಲ, 2 ಚೈನ್ನ ಹಾಕೋಕ್ಕೂ ಮುಂಚೆ 9 ಡಬಲ್ ಕ್ರೋಶೆ ಕಂಬನೇ ಮಾಡ್ಕೊಂಡಿರೋದು. ಇವಾಗ 2 ಚೈನ್ನ ಹಾಕಿ ಆದಮೇಲೂ 9 ಡಬಲ್ ಕ್ರೋಶೆ ಕಂಬನೇ ಮಾಡ್ಕೊಳ್ತೀನಿ. ನೋಡಿ 9 ಡಬಲ್ ಕ್ರೋಶೆ ಕಂಬ ಆಗಿದೆ. 9 ಡಬಲ್ ಕ್ರೋಶೆ ಕಂಬ ಆದಮೇಲೆ ಇಲ್ಲಿ 1 ಚೈನ್ನ ಹಾಕ್ಕೊಂಡಿದ್ನಲ್ಲ, ಅಥವಾ ನೋಡ್ಕೊಳ್ಳಿ ಇಲ್ಲಿ ಡೋನೆಟ್ಸ್ ಬೀಡು ಹಾಗೆ ಲೇಸು ಸ್ಟೋನು ಅದ್ರ ಮಧ್ಯೆ ನೋಡಿ ಈ ರೀತಿಯಾಗಿ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ನಿಡಲ್ ಮೇಲೆ 2 ದಾರ ಇರುತ್ತಲ್ಲ, ಆ 2 ದಾರನ ಒಂದು ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ನೋಡಿ ಲಾಕ್ನ ಮಾಡಿ ಆದಮೇಲೆ ನಿಮಗೆ ಡೋನೆಟ್ಸ್ ಬೀಡು ಈ ರೀತಿಯಾಗಿ ಬರುತ್ತೆ. ಅರ್ಧ ಡೋನೆಟ್ಸ್ ಬೀಡು ಒಂದು ಕಲರ್ನಲ್ಲಿ ಮತ್ತು ಅರ್ಧ ಡೋನೆಟ್ಸ್ ಬೀಡು ಇನ್ನೊಂದು ಕಲರ್ನಲ್ಲಿ ಮಾಡ್ಕೋಬೋದು. ನೋಡಿ ಸೀರೆಯ ಕಲರ್ ಕಾಂಬಿನೇಷನ್ ತಗೊಂಡು ಈ ಡಿಸೈನ್ನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇಲ್ಲಿ 2 ಚೈನ್ನ ಏನು ಹಾಕ್ಕೊಂಡಿರ್ತೀವಲ್ಲ ಅದ್ರ ಗ್ಯಾಪಿಗೆ ಕುಚ್ಚುಗಳನ್ನ ಕಟ್ಕೊಂಡ್ರೆ ಡಿಸೈನ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಇವಾಗ ನಾನು 1 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲೆ 1 ಚೈನ್ನ ಹಾಕ್ಕೊಳ್ಳಿ. 1 ಚೈನ್ನ ಹಾಕಿ ಆದಮೇಲೆ ನೋಡಿ ಇಲ್ಲಿ ಮಿಡಲಲ್ಲಿ ಈ ಕಾರ್ನರಲ್ಲಿ ಮಿಡಲಲ್ಲಿ 3/3 ಇತ್ತಲ್ಲ, ಈ ಸೈಡು ನೋಡಿ ನಿಡಲ್ನ ಹಾಕ್ಕೊಳ್ತಾ ಇದ್ದೀನಿ. ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 1 ಚೈನ್ನ ಹಾಕಿಬಿಟ್ಟು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಮತ್ತೆ 1 ಚೈನ್ ಮತ್ತು ಸಿಂಗಲ್ ಕ್ರೋಶೆ. ನೋಡಿ ನಾನಿಲ್ಲಿ 3 ಹೋಲ್ ಏನಿದೆಯೋ ಅಂದರೆ 3 ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ಗಳಿಗೆ ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶೆ ಆದಮೇಲೆ 1 2 3 ನೋಡಿ 3 ಚೈನ್ನ ಯಾಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಈ ರೀತಿ ಫಿನಿಶಿಂಗ್ ಬರಬೇಕು ಅಂತ 3 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಕಾರ್ನರ್ ಸೈಡು 3 ಚೈನ್ನ ಹಾಕ್ಕೋಬೇಕು. ಇಲ್ಲಿ ಮಾತ್ರ 1 ಚೈನ್ 1 ಸಿಂಗಲ್ ಕ್ರೋಶೆ, 1 ಚೈನ್ 1 ಸಿಂಗಲ್ ಕ್ರೋಶೆ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಈ ಕಾರ್ನರಲ್ಲಿ ಅಂದರೆ ಕೆಳಮುಖವಾಗಿ ಏನು ಬರುತ್ತೋ ಆ ಸ್ಟೋನ್ನ ಸುತ್ತ ನೋಡಿ ಈ ರೀತಿಯಾಗಿ ಲಾಕ್ ಮಾಡಿದರೆ
ನಿಮಗೆ ಈ ಸ್ಟೋನು ನೀಟಾಗಿ ಬರಬೇಕು, ಅಂದರೆ ಕಾಣಿಸ್ಬೇಕು, ಆ ರೀತಿಯಾಗಿ ನಾನು 3 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು 2 ಚೈನ್ ಹಾಕ್ಕೊಳ್ತೀನಿ ಅಂದರೆ ಈ ರೀತಿಯಾಗಿ ಸ್ಟೋನ್ ಮೇಲೆ ಚೈನ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ 3 ಚೈನ್ನ ಹಾಕ್ಕೊಳ್ಳಿ, ಕೌಂಟ್ನ ಮಾಡ್ಕೊಳ್ಳಿ. 3 ಚೈನ್ನ ಹಾಕಿಬಿಟ್ಟು ಈ ರೀತಿಯಾಗಿ ತಿರುಗಿಸ್ಕೊಂಡು ಮತ್ತೆ 3/3 ಏನಿರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶೆ. ನೋಡಿ, ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಚೈನ್, ಮತ್ತು ಸಿಂಗಲ್ ಕ್ರೋಶೆ, ಮತ್ತು ಒಂದು ಚೈನ್, ಮತ್ತು ಸಿಂಗಲ್ ಕ್ರೋಶೆ. ನೋಡಿ, ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಒಂದು ಚೈನ್ನ ಹಾಕಿ ಎರಡರ ಮಧ್ಯೆ ನೋಡಿ ಇಲ್ಲಿ ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ ಡಿಸೈನ ನೀವು ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿದೆ ಡಿಸೈನ್, ಮಾತ್ರ ತುಂಬಾ ನೀಟಾಗೂ ಕೂಡ ಬರುತ್ತೆ. ತುಂಬಾ ಪರ್ಫೆಕ್ಟಾಗಿ ಬಂದಿದೆ ಡಿಸೈನ್ ಅನ್ನೋದು. ಆದರೆ ಇದರಲ್ಲಿ ಏನಂದರೆ, ನೀವು ಮೊದಲನೇ ಸ್ಟೆಪ್ಪು ನೀಟಾಗಿ ಮಾಡಿಕೊಂಡ್ರೆ ಎರಡನೇ ಸ್ಟೆಪ್ಪು ತುಂಬಾ ಈಸಿ ಇದೆ, ಅಂದರೆ ಫಾಸ್ಟ್ ಮೂವಿಂಗ್ ಆಗುತ್ತೆ. ಮೊದಲನೇ ಸ್ಟೆಪ್ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀವು ಲಾಕ್ ಮಾಡ್ಕೊಳ್ಳುವಾಗ ನೀಟಾಗಿ ನೋಡ್ಕೊಂಡು ಲಾಕ್ನ ಮಾಡ್ಕೋಬೇಕು. ಹಾಗೆ ಈ ರೀತಿಯಾಗಿ ಸ್ಟೋನ್ ಲೇಸ್ನ ಹಾಕ್ಕೊಳ್ತೀನಿ ಅಂತಂದರೆ ಸ್ಟೋನ್ ಚೈನಿಗೆ ನೋಡಿ ಇಲ್ಲಿ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ನೀಟಾಗಿ ಸ್ವಲ್ಪ ಲೂಸಾಗಿ ಲಾಕ್ನ ಮಾಡ್ಕೊಳ್ಳೋ ಅಂಥದ್ದು ನೀವು ಮಾಡಿಕೊಂಡ್ರೆ ಈ ಡಿಸೈನ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಟೈಟಾಗಿ ಲಾಕ್ ಮಾಡ್ಕೊಳ್ತೀನಿ ಅಂದರೆ ಇದು ಕಿತ್ತೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಮೊದಲನೇ ಸ್ಟೆಪ್ ಆದಮೇಲೆ ಎರಡನೇ ಸ್ಟೆಪ್ ಮಾಡುವಾಗ ಈ ಸ್ಟೋನ್ ಲೇಸ್ ಅಂತ ಏನಿದೆಯೋ ಅಲ್ಲಿಗೆ ಸ್ವಲ್ಪ ಲೂಸಾಗೇ, ಅಂದರೆ ಟೈಮ್ ಆದರೂ ಪರವಾಗಿಲ್ಲ, ನಿಧಾನಕ್ಕೇ ಫಿಲ್ ಮಾಡಿಕೊಂಡು. ನೀವು ಟೈಟಾಗಿ ಮಾಡಿಕೊಂಡ್ರೆ ಇದು ಕಿತ್ತೋಗುತ್ತೆ. ಸುಮ್ಮನೆ ಮೊದಲನೇ ಸ್ಟೆಪ್ ಮಾಡಿ ಆದಮೇಲೂ ಇದು ಕಿತ್ತೋದ್ರೆ ನಿಮಗೆ ಸುಮ್ಮನೆ ವೇಸ್ಟ್ ಆಗುತ್ತೆ ಡಿಸೈನ್ ಅನ್ನೋದು. ಹಾಗಾಗಿ ನಾನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ಈ ಸ್ಟೋನ್ ಲೇಸಿಗೆ ಸಿಂಗಲ್ ಕ್ರೋಶೆ ಹಾಗೆ ಚೈನ್ ಮಾಡುವಾಗ ಸಿಂಗಲ್ ಕ್ರೋಶೆನ ಲೂಸಾಗಿ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಬಂದಿದೆ. ಇವಾಗ ಮತ್ತೆ ನಾನು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಡೋನೆಟ್ಸ್ ಬೀಡ್ನ ಗ್ಯಾಪಿಗೆ 9 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ತುಂಬಾ ಈಸಿ ಇದೆ ಡಿಸೈನು, ತುಂಬಾ ಚೆನ್ನಾಗೂ ಕೂಡ ಕಾಣಿಸ್ತಾ ಇದೆ, ತುಂಬಾ ನೀಟಾಗಿ ಬರುತ್ತೆ. ಈಸಿ ಇದೆ, ಬಿಗಿನರ್ಸು ಕೂಡ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ತುಂಬಾ ರಿಚ್ ಲುಕ್ ಕೊಡುವಂಥ ಡಿಸೈನು, ತುಂಬಾ ಚೆನ್ನಾಗಿದೆ, ಗ್ರ್ಯಾಂಡಾಗಿ ಕಾಣಿಸುತ್ತೆ. ಈ ಸ್ಟೋನ್ ಲೇಸ್ನ ಏನು ಹಾಕ್ಕೊಂಡಿರ್ತೀವೋ ಅದು ತುಂಬಾ ಹೈಲೈಟ್ ಕೊಡುತ್ತೆ ಈ ಡಿಸೈನಲ್ಲಿ. ನೋಡಿ, ನಾನಿಲ್ಲಿ ಮತ್ತೆ 9 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. 9 ಡಬಲ್ ಕ್ರೋಶೆ ಕಂಬ ಆದಮೇಲೆ 1 2 ಚೈನ್ನ ಹಾಕಿಬಿಟ್ಟು ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತೆ ಡೋನೆಟ್ಸ್ ಬೀಡಿಗೆ 9 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಕುಚ್ಚು ಬೇಡ, ನನಗೆ ಕುಚ್ಚು ಇಷ್ಟ ಆಗಲ್ಲ ಅನ್ನೋರು ನಾನು 2 ಚೈನ್ನ ಏನು ಹಾಕ್ಕೊಂಡಿದ್ದೀನೋ ಅದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು. ಒಂದು ಮಿಡಲಲ್ಲಿ ಒಂದು ಬೀಡ್ ಬರೋ ಥರನೂ ಕೂಡ ಈ ಡಿಸೈನ್ನ ನೀವು ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ಮತ್ತೆ 9 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ನೋಡಿ, 9 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. 9 ಡಬಲ್ ಕ್ರೋಶೆ ಕಂಬ ಆದಮೇಲೆ 2 ಗ್ಯಾಪಿಗೆ ಹೋಗಿ ಈ ರೀತಿಯಾಗಿ ಲಾಕ್ನ ಮಾಡ್ಕೊಳ್ತೀನಿ. ಲಾಕ್ನ ಮಾಡಿ ಆದಮೇಲೆ ಒಂದು ಚೈನ್ನ ಹಾಕಿಬಿಟ್ಟು ಹೋಲ್ ಏನಿರುತ್ತೋ ಆಗಲೇ ಮಾಡ್ಕೊಂಡಲ್ಲ ಸೇಮ್ ಅದೇ ರೀತಿಯಾಗಿ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಚೈನ್ನ ಹಾಕಿ ನೆಕ್ಸ್ಟ್ ಹೋಲ್ ಗ್ಯಾಪಿಗೆ ಲಾಕ್ನ ಮಾಡ್ಕೊಳ್ತೀನಿ. ನೋಡಿ, ಮತ್ತೆ ಒಂದು ಚೈನ್ ಮತ್ತು ನೆಕ್ಸ್ಟ್ ಹೋಲ್ ಗ್ಯಾಪಿಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲಾಕ್ ಆದಮೇಲೆ ಇಲ್ಲಿ ಕೆಳಮುಖವಾಗಿ ಏನು ಬರುತ್ತೋ ಆ ಸ್ಟೋನಿಗೆ 3 ಚೈನ್ನ ಹಾಕಿಬಿಟ್ಟು ಈ ರೀತಿಯಾಗಿ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ ಮತ್ತೆ ಒಂದು ಚೈನ್ ಮತ್ತು ನೆಕ್ಸ್ಟ್ ಹೋಲ್ ಗ್ಯಾಪಿಗೆ ಲಾಕ್, ಮತ್ತೆ ಒಂದು ಚೈನ್ ಮತ್ತು ಹೋಲ್ ಗ್ಯಾಪಿಗೆ ಲಾಕ್. ನೋಡಿ, ಈಸಿ ಇದೆ. ಮತ್ತೆ ಒಂದು ಚೈನ್ ಮತ್ತು 2 ಗ್ಯಾಪ್ನಲ್ಲೂ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ
ಡಿಸೈನ ಕೂಡ ನೋಡ್ತಾ ಇರ್ಬೋದು. ತುಂಬಾ ರಿಚ್ ಲುಕ್ ಕಾಣಿಸ್ತಾ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನೀವೂ ಇದೇ ರೀತಿಯಾಗಿ ಎರಡನೇ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಎರಡನೇ ಸ್ಟೆಪ್ನ ಕಂಪ್ಲೀಟ್ ಮಾಡಿಕೊಂಡು ಇಲ್ಲಿ 2 ಚೈನ್ನ ಏನು ಹಾಕ್ಕೊಂಡಿದ್ದೀನೋ ಅದ್ರ ಗ್ಯಾಪಿಗೆ ಕುಚ್ಚುಗಳನ್ನೂ ಸಹ ಕಟ್ಕೊಳ್ತೀನಿ. ಕುಚ್ಚುಗಳನ್ನ ಕಟ್ಟಿ ಆದಮೇಲೆ ಡಿಸೈನ್ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ. ಈ ಡಿಸೈನ್ನ ನಾನು ಕಂಪ್ಲೀಟ್ ಮಾಡಿಕೊಂಡು ಹಾಗೆ 2 ಚೈನ್ನ ಏನು ಹಾಕ್ಕೊಂಡಿದ್ನೋ ಡೋನೆಟ್ಸ್ ಬೀಡನ್ನ ಕೆಳಗಡೆ ಅಲ್ಲಿಗೆ ಕುಚ್ಚುಗಳನ್ನೂ ಸಹ ನಿಮಗೆ ಕಟ್ಟಿ ತೋರಿಸ್ತಾ ಇದ್ದೀನಿ. ಕುಚ್ಚುಗಳನ್ನ ಕಟ್ಟಿ ಆದಮೇಲೆ ಡಿಸೈನು ಈ ರೀತಿಯಾಗಿ ಬಂದಿದೆ. ನಾನಿಲ್ಲಿ ಕುಚ್ಚುಗಳನ್ನ ಕಟ್ಕೊಳ್ಳೋದಕ್ಕೆ 127 ದಾರನ ಮಾತ್ರ ತಗೊಂಡಿರೋದು. ಅದನ್ನು ಡಬಲ್ ಮಾಡಿಕೊಂಡ್ರೆ 247 ದಾರ ಆಗುತ್ತೆ. ನೀವೂ ಅಷ್ಟೇ 127 ದಾರನೇ ತಗೊಳ್ಳಿ. ದಪ್ಪ ಕುಚ್ಚುಗಳನ್ನ ಕಟ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ 2 ಚೈನ್ನ ಕ್ಯಾಪಿಗೆ ದಪ್ಪ ಕುಚ್ಚನ್ನ ಕಟ್ಕೊಂಡ್ರೆ ಡೋನೆಟ್ಸ್ ಬೀಡ್ ಏನಿದೆಯೋ ಅದು ಕಾಣಿಸುತ್ತೆ. ಡಬಲ್ ಕ್ರೋಶೆ ಕಂಬನೂ ಅಷ್ಟೇ ತುಂಬಾ ಗ್ಯಾಪ್ ಕೊಡುತ್ತೆ. ಹಾಗಾಗಿ ನೀವು 127 ದಾರನೇ ತಗೊಂಡು ಈ ರೀತಿಯಾಗಿ ಸ್ಮಾಲ್ ಕುಚ್ಚುಗಳನ್ನ ಕಟ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಡಿಸೈನು. 2 ಸ್ಟೆಪ್ನಲ್ಲಿ ಮಾಡ್ಕೊಂಡಿರುವಂಥ ಡಿಸೈನು ಫ್ರೆಂಡ್ಸ್. ನೀವೂ ಕೂಡ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿದೆ ಡಿಸೈನ್ ಮಾತ್ರ. ಬಿಗಿನರ್ಸು ಕೂಡ ಈ ಡಿಸೈನ್ನ ಈಸಿಯಾಗಿ ಮಾಡ್ಕೋಬೋದು. ಈ ರೀತಿಯಾಗಿ ಸ್ಟೋನ್ ಲೇಸ್ನ ಬಳಸ್ಕೊಂಡು ನೀವು ಈ ರೀತಿಯಾಗಿರೋ ಕುಚ್ಚು ಡಿಸೈನ್ನ ಟ್ರೈ ಮಾಡಿ. ತುಂಬಾ ರಿಚ್ ಲುಕ್ ಕೊಡ್ತಾ ಇದೆ. ತುಂಬಾ ಚೆನ್ನಾಗೂ ಕೂಡ ಕಾಣಿಸ್ತಾ ಇದೆ. ನೀವೂ ಕೂಡ ತುಂಬಾ ಇಷ್ಟಪಡ್ತೀರಾ. ಹಾಗೆ ಈ ಡಿಸೈನ್ನ ನೀವು ಕಲರ್ ಕಾಂಬಿನೇಷನಲ್ಲಿ ಟ್ರೈ ಮಾಡಿ. ನಾನಿಲ್ಲಿ ಸ್ವಲ್ಪನೇ ಡಿಸೈನ್ನ ನಿಮಗೆ ಮಾಡಿ ತೋರಿಸಿರೋದು. ನೀವು ಪೂರ್ತಿ ಸೀರೆಗೆ ಈ ಡಿಸೈನ್ನ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ. ನಾನಿಲ್ಲಿ ಸ್ವಲ್ಪನೇ ಡಿಸೈನ್ನ ಏನು ಮಾಡಿದ್ದೀನೋ ಅದ್ರ ಕಲರ್ ಕಾಂಬಿನೇಷನ್ನು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂಥ ಡಿಸೈನು. 2 ಸ್ಟೆಪ್ನಲ್ಲಿ ಈ ರೀತಿಯಾಗಿ ನೀವೂ ಕೂಡ ಬ್ರೈಡಲ್ ಡಿಸೈನ್ನ ಟ್ರೈ ಮಾಡಿ. ಹಾಗೆ ಬೇಕು ಅಂದರೆ ಇಲ್ಲಿ ಡೋನೆಟ್ಸ್ ಬೀಡನ್ನ ಮಿಡಲಲ್ಲಿ ಒಂದು ಮೀಡಿಯಮ್ ಸೈಜ್ ಬೀಡನ್ನು ಸಹ ಇಟ್ಟು ನೀವು ಗ್ಲೋನ ಹಾಕಿಬಿಟ್ಟು ಅಂಟಿಸ್ಕೋಬೋದು. ಇನ್ನು ತುಂಬಾ ರಿಚ್ ಲುಕ್ ಕೊಡುತ್ತೆ. ತುಂಬಾ ಚೆನ್ನಾಗಿರುವಂಥ ಡಿಸೈನು ಫ್ರೆಂಡ್ಸ್. ನೀವೂ ಕೂಡ ಈ ಡಿಸೈನ್ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ಇವತ್ತಿನ ಈ ಡಿಸೈನ್ಗೆ ಪ್ರೈಸ್ ಬಂದು 1000 ಎಬೋ ನೀವು ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕಡಿಮೆ ಜಾಸ್ತಿ ನೋಡಿಕೊಂಡು ನೀವು ಈ ಡಿಸೈನ್ಗೆ ಪ್ರೈಸ್ನ ಮಾಡ್ಕೊಳ್ಳಿ. ನನಗೆ ತುಂಬಾ ಇಷ್ಟ ಆಯಿತು ಈ ಡಿಸೈನ್ ಮಾತ್ರ. ಯಾವತ್ತಾದರೂ ನಾನು ಸೀರೆಗೆ ಮಾಡಿಕೊಂಡ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾವ ರೀತಿಯಾಗಿ ಫುಲ್ ಸೀರೆಗೆ ಮಾಡಿದರೆ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂಥೇಳ್ಬಿಟ್ಟು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೀವೂ ಕೂಡ ತುಂಬಾ ಇಷ್ಟಪಡ್ತೀರಾ. ಟ್ರೈ ಮಾಡಿ. ಹಾಗೆ ಇವತ್ತಿನ ಈ ಡಿಸೈನು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರು ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇವತ್ತಿನ ಈ ಡಿಸೈನ್ ಹೇಗಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ನ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.